ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆಲ್ಲ ಕೊಯ್ದದನ್ನು ಶಾರ್ಟ್ಸಿಗೆ ಹಾಕಿದ್ದೇವೆ, ನೋಡಿದಿರಲ್ಲ. ಈಗ ಮತ್ತೆ ಪುನಃ 4-5 ದಿವಸ ಬಿಟ್ಟು ಸಿಗ್ತಾ ಉಂಟು. ನಮಗೆ ಮೊದಲು ಹಾಗಲಕಾಯಿ ಸಿಗ್ತೇ ಇರಲಿಲ್ಲ. ಸುಮ್ಮನೆ ಬಳ್ಳಿ ಹೋಗುದು, ಅದರಲ್ಲಿ ಹಾಗಲಕಾಯಿ ಸಿಗ್ತಿರ್ಲಿಲ್ಲ, ಹೂವಾದರೂ ಕೂಡ. ಈ ವರ್ಷ ಸಿಕ್ಕಿದೆ. ಅದಕ್ಕೆ ಕಾರಣ ಎಂತ ಅಂತ ನಾನು ಹೇಳ್ತೇನೆ. ಅಲ್ಲೊಂದು ನೀವು ನೋಡ್ಬೋದು, ಈಗ ಅದರ ಬಗ್ಗೆ ವಿವರಿಸ್ತೇನೆ. ಹಾಗಲಕಾಯಿ ಕೊಯ್ಕೊಳ್ತೇನೆ. ಅದರ ಆಚೆಗೆ ಕೇಳಿ ನಾವು ಇಡೋದಿದ್ರೆ ಸಿಕ್ತಿತ್ತೆ ಇಲ್ಲಿ ನೋಡಿ. ಹಾಗಲಕಾಯಿ ತುಂಬ ಮೊನ್ನೆ ಸಿಕ್ಕಿತ್ತು. ಇದು ಬೆಳೆದಾಳೆ ಅಲ್ಲ ಬೆಳೆದು ಬೆಳಿಲಿಲ್ಲ ಅಲ್ಲ ಅದು. ಇಲ್ಲ ಬೆಳೆಯಲಿ 2 ದಿವಸ ಕಳೀಲಿ. ಹೌದು. ನೋಡಿ, ನಮಗೆ ಹಾಗಲಕಾಯಿ ಸಿಗ್ಲಿಕ್ಕೆ ಕಾರಣ ಇನ್ಸೆಕ್ಟ್ ಟ್ರ್ಯಾಪರ್ ಅಂತ ಹೇಳುದು ಇದಕ್ಕೆ. ನೋಡಿ, ಇದೆಲ್ಲ ಅಂಗಡಿಗಳಲ್ಲಿ ಸಿಗ್ತದೆ. ನೋಡಿ, ಈಗ ಮೊನ್ನೆ ತೆಗ್ದಿದ್ದೇನೆ ನಾನು ಇದರಿಂದ. 2 ದಿವಸಕ್ಕೊಮ್ಮೆ ಈಗ ತೆಗೀದಿ. ನೋಡಿ, ಎರಡು ಹುಳಗಳು ಉಂಟು ಅದರಲ್ಲಿ, ಹೋಯ್ಕಳಿದು. ಇದು ನಮ್ಮ ಈ ಹಾಗಲಕಾಯಿಗೆ ಮತ್ತೆ ನಕ್ಷತ್ರ ಹಣ್ಣಿನ ಎಲ್ಲ ಹಾಳು ಮಾಡುದು ಇಂಥ ಹುಳುಗಳಂತೆ. ನೋಡಿ, ಇದು ಕಾಣಬಹುದು. ಇದು ಒಂದೊಂದು ಸಲ ಈ ನೀರಲ್ಲಿ ತುಂಬ ಇರ್ತದೆ ಬಿದ್ದುಕೊಂಡು. ಈಗ ನಾವು ತುಂಬ ದಿವಸ ಇಡ್ತಾ ಇದ್ದೇವೆ. ಇದು 2 ಹುಳಗಳು ಉಂಟು. 2 ದಿವಸಕ್ಕೊಮ್ಮೆ ಇದರಿಂದ ಕ್ಲೀನ್ ಮಾಡ್ತೇವೆ ನಾವು. ನೋಡಿ, ಇಂಥ ಹುಳುಗಳೇ ಹಾಗಲಕಾಯಿಯನ್ನು ಹಾಳು ಮಾಡೋದಂತೆ. ಅದು ಒಳಗೆ ತೂತ ಮಾಡಿ ಅದನ್ನೆಲ್ಲ ಹಾಳು ಮಾಡೋದು. ಈಗ ಇದನ್ನೀಗ ಚೆಲ್ಲೋದು. ಈಗ ಆ ಹುಳಗಳದಕ್ಕೆ ಬೀಳಲಿಕ್ಕೆ ಕಾರಣ ಅಂತ ಅಂದರೆ, ನೋಡಿ, ಒಂದು ರೀತಿಯ ಕೇಕಿನಾಗಿರೋದನ್ನು ಇದರಲ್ಲಿ ನೇತಾಡಿಸೋದು. ಹೀಗೆ ಮಾಡಿ ಒಂದು ಸರಿಗೆಯನ್ನು ಬೆಂಡ್ ಮಾಡಿ ಈ ರೀತಿ ಮಾಡಿ ಇಲ್ಲಿಗೆ ನೇತಾಡಿಸೋದು. ಮತ್ತು ಇದನ್ನು ಒಂದು ಬಳ್ಳಿಯ ಸಹಾಯದಿಂದ ಇದನ್ನು ಯಾವುದಾದ್ರು ಗಿಡಕ್ಕೆ ನೇತಾಡಿಸಬೇಕು. ಅದಕ್ಕೆ ಹಾಕುವುದಿಕೊಳ್ಳಿ, ಈ ಕೇಕ್ ಉಂಟಲ್ಲ, ಅದು ಇದಿಕೊಳ್ಳಿ. ಇದೆಲ್ಲ ಈ ಗೊಬ್ಬರಗಳೆಲ್ಲ ಸಿಗುವ ಅಂಗಡಿಗಳಲ್ಲಿ ಸಿಗ್ತದೆ. ಇದು ಗೊಬ್ಬರ ಎಲ್ಲ ಸಿಗುವ ಅಂಗಡಿಯಿಂದಲೇ ತಗೊಂಡು ಬಂದದ್ದು.
ಈಗ ಇದರೊಳಗೆ ಸ್ವಲ್ಪ ನೀರು ಹಾಕಿ ಎಂತ ಮಾಡೋದಂತ ತೋರಿಸ್ತೇನೆ. ಈಗ ಈ ಕೆಳಗಿನ ಪಾರ್ಟಿಗೆ ನೀರು ಹಾಕಬೇಕು. ಆಮೇಲೆ ಈಗ 2 ತಿಂಗಳು ಆಯ್ತು ಇದಕ್ಕೆ 2 ತಿಂಗಳಿಗೆ ವ್ಯಾಲಿಡಿಟಿ ಇರೋದು. ಈಗ ಇದನ್ನು ತೆಗಿಬೇಕೀಗ. ಇದನ್ನು ತೆಗೆದು ಮತ್ತೆ ಪುನಃ ಅದನ್ನು ಸಿಕ್ಸ್ಬೇಕು ಅದಕ್ಕೆ. ನೋಡಿ ಹೀಗಿರ್ತದೆ. ಇದನ್ನು ಹೀಗೆ ಸಿಕ್ಸಿ ಹೀಗೆ ಹಾಕಿಟ್ಟುಕೊಂಡ್ರೆ ಆ ನೊಣಗಳೆಲ್ಲ ಅದಕ್ಕೆ ಬಂದು ಆ ನೀರಿಗೆ ಬಂದು ಸಾಯ್ತದೆ. ನಮಗೆ ಇದನ್ನು ಹೇಳಿದ್ದು ನಮ್ಮ ಒಬ್ಬರು ಸ್ನೇಹಿತರು, ಹೂವಿನ ಗಿಡಗಳು ಕೃಷಿಯ ಬಗ್ಗೆ ತುಂಬ ಆಸಕ್ತಿ ಇರುವಂಥ ಸಾಧನೆ ಮಾಡಿದ ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ನಮಗೆ ಇದನ್ನು ಕಳೆದ ವರ್ಷ ಹೇಳಿದ್ದು. ನಾವು ಅವರ ತೋಟಕ್ಕೆ ಹೋದಾಗ ಅಲ್ಲಿತ್ತು, ಇದರ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ದು. ಇಂಥ ಕೀಟಗಳ ಉಪದ್ರವಕ್ಕೆ ಇದು ತುಂಬ ಸಹಾಯ ಆಗ್ತದೆ. ಇದೀಗ ಸುಮಾರು 100 ಮೀಟರ್ ದೂರಕ್ಕೆಲ್ಲ ಇದು ಪ್ರಯೋಜನ ಆಗ್ತದೆ. ಈ ಥರದ ಹಣ್ಣಿನ ಗಿಡಗಳೇನಾದ್ರು ಇದ್ದರೆ, ತರಕಾರಿ ಎಲ್ಲ ಇದ್ದರೆ ಈಗ ನೇತಾರಿಸಿಕೊಂಡು ಇದು ಇಲ್ಲಿಂದ 100 ಮೀಟರ್ ದೂರಕ್ವರೆಗೆಲ್ಲ ಇದೊಂದೇ ಸಾಕು, ಸುತ್ತಳತೆಗೆ ಸಾಕು. ನೋಡಿ ನೆಲವಸಳೆ ಮತ್ತೆ ಪುನಃ ಚಿಗುರಿತು. ನೀವು ಮೊನ್ನೆಯ ನಮ್ಮ ವ್ಲಾಗಲ್ಲಿ ನೋಡಿರ್ಬೋದು. ಅದಕ್ಕೆ ನಾನು ಕಟ್ ಮಾಡಿದ ಮೇಲೆ ಗೊಬ್ಬರ ಎಲ್ಲ ಕೊಟ್ಟದ್ದು. ನೋಡಿ ಈಗ ಪುನಃ ಚಿಗುರಿ ಬಂತು. ನೋಡಿ 10-15 ದಿವಸ ಕಳೀತಷ್ಟೇ. ನೋಡಿ ಚಂದ ಬಂತು. ನಾನು ಈ ಅಂಗಡಿಯಿಂದ ಪುದೀನ ತಂದ ದಂಟನ್ನು ಹೀಗೆ ಊರಿಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಚಿಗುರ್ತಾ ಉಂಟು. ನೋಡ್ಬೇಕು ಇನ್ನು ಎಷ್ಟು ದೊಡ್ಡ ಬರ್ತದ ಎಂತ ಅಂತ. ನೋಡಿ ಇದು 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 ಇದರಲ್ಲಿ 4 ಬುಡ ಉಂಟು. ಆಮೇಲೆ ಇಲ್ಲೊಂದು ಉಂಟು. ಈ ನೆಲಬಸಳೆಯಿಂದ ಇವತ್ತೊಂದು ರಾಯ್ತ ಮಾಡುವ ಹಾಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಉಳಿದದ್ದೆಲ್ಲ ನಾಳೆ ಪಲ್ಯ ಮಾಡುದು. ಇವತ್ತಿಗೆ ಬೇಕಾದಷ್ಟು ಕಟ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ನೋಡಿ ಎಷ್ಟು ಬಂಚಾಗಿ ಬಂದಿದೆ. ಎಳತ್ತು ಉಂಟು ಗಿಡ ಎಲ್ಲ. ರುಚಿ ಆಗ್ತದೆ. ಸಾಂಬಾರು ಪಲ್ಯ ಎಲ್ಲ ಐಟಮ್ ಕೂಡ ರುಚಿ ಆಗ್ತದೆ ಇದರಲ್ಲಿ. ಬೆಳೆಸ್ಲಿಕ್ಕೂ ಸುಲಭ. ಮತ್ತೆ ಹೀಗೆ ಪಾಟಲ್ಲಿ ಕೂಡ ಮಾಡಿಕೊಳ್ಳಬಹುದು. ಇದು ಬೇಗ ಬಾಡ್ತದೆ. ಅದು ಬಾಡಿ ಹೋಗದ ಮೊದಲೇ ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು. ಹುಳಗಳ ಜೇಡರ ಬಲೆಯ ಹಾಗೇನಾದರೂ ಉಂಟಾ ಅಂತೆಲ್ಲ ಚೆಕ್ ಮಾಡಿಕೊಳ್ಬೇಕು. ಬಾಡಿದ ಮೇಲೆ ಚೆಕ್ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಮೊದಲೇ ಚೆಕ್ ಮಾಡಿಕೊಳ್ಬೇಕು. ಕಟ್ ಮಾಡಿದ ತಕ್ಷಣ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಇದು ನೆಲಬಸಳೆಯನ್ನು ಕ್ಲೀನ್ ಮಾಡಿ ಇಟ್ಟಾಗಿ ಮತ್ತೊಮ್ಮೆ ತೊಳೆದುಕೊಂಡಿದ್ದೇನೆ. ತೊಳೆದ ನೀರ ಪಸ ಎಲ್ಲ ಆರುವಾಗೆ ಫ್ಯಾನ್ನ ಕೆಳಗೆ ಹಾಕಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ.
ಇದೀಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟುಕೊಂಡಾಯಿತು. ಒಲೆ ಮೇಲೆ ಇಟ್ಟುಕೊಳ್ಳುವ. ಇದಕ್ಕೆ 3 ಸ್ಪೂನು ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಫ್ರೈ ಮಾಡುವ. ಈಗ ಉರಿ ದೊಡ್ಡದಿರಲಿ. ಇದನ್ನೀಗ ಚೆನ್ನಾಗಿ ಬಾಡಿಸಿಕೊಳ್ಳುವ. ಈಗ ಇಷ್ಟು ಎಲೆ ಎಲ್ಲ ಬಾಡಿದೆ, ದಂಟು ಬೆಂದಾಗ ಆಗಲಿಲ್ಲ. ಅದಕ್ಕೆ ಅದು ಸ್ವಲ್ಪ ಈಗ ಸಣ್ಣ ಉರಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಪುನಃ ಇನ್ನು ಬಾಡಿಸಿಕೊಳ್ಳುವ. ಈ ದಂಟು ಮೆತ್ತಗಾಗೊಲ್ಲವರೆಗೆ ಫ್ರೈ ಮಾಡಿಕೊಳ್ಳಬೇಕು. ಇದು ಬೇಯಲಿಲ್ಲ ಈಗ, ಅದು ಬೆಂದು ಮೆತ್ತಗಾಗೊಲ್ಲವರೆಗೆ ಅದನ್ನು ಹೀಗೆ ಫ್ರೈ ಮಾಡಿಕೊಡಬೇಕು ಸಣ್ಣ ಉರಿಯಲ್ಲಿ. ಇದೀಗ ಬೆಂದಿದೆ ನೋಡಿ, ಬೆಂದಿದೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ. ಇದೀಗ ಸಾಕು. ಇದನ್ನು ಉರಿ ಆಫ್ ಮಾಡಿಕೊಳ್ಳುವ. ತಣ್ಣಗಾಗಲಿ ಈಗ. ಈ ರೀತಿ ನೆಲಬಸಳೆನ ಈ ರೀತಿ ಫ್ರೈ ಮಾಡಿದ್ದು ತಣ್ಣಗಾಯಿತು. ರಾಯ್ತ ಮಾಡಲಿಕ್ಕೆ ಇರೋದು. ಈಗ ಅದಕ್ಕೆ ಒಂದು ಹಸಿಮೆಣಸು ಮತ್ತು ಒಂದೊಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ. ಕಟ್ ಮಾಡಿ ಇದಕ್ಕೆ ಸೇರಿಸಿಕೊಳ್ಳುವ. ಕಟ್ ಮಾಡಿದನ್ನು ಇದಕ್ಕೆ ಹಾಕಿಕೊಳ್ಳುವ. ಈಗ ಇದಕ್ಕೆ ಈಗ ಹುಳಿ ಇಲ್ಲದಿರುವ ಮೊಸರನ್ನು ಸೇರಿಸಿಕೊಳ್ಳುವ. ಮೊಸರು ಸ್ವಲ್ಪ ಹೆಚ್ಚು ಹಾಕಿದರೆ ಏನಾಗುವುದಿಲ್ಲ. ಇನ್ನೊಂದೆರಡು ಸೌಟು ಬೇಕಿದ್ದರೆ ಸೇರಿಸಿಕೊಳ್ಬೋದು. ಈಗ ನಮಗೆ ಇಷ್ಟು ಸಾಕು. ಹಾಗೆ ಇದಕ್ಕೆ ಉಪ್ಪು ಎಲ್ಲ ಬೇಕಿದ್ದರೆ ಚೆಕ್ ಮಾಡಿಕೊಂಡು ಹಾಕಿಕೊಳ್ಬೋದು. ಈಗ ಇದು ಊಟಕ್ಕೆ ರೆಡಿ ಆಯಿತು. ನೀರುಳ್ಳಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆ ಇದಕ್ಕೆ ಒಗ್ಗರಣೆ ಕೊಡೋದಾದರೂ ಕೊಡ್ಬೋದು, ಇಲ್ಲದಿದ್ದರೂ ಹೀಗೆ ಊಟ ಮಾಡ್ಬೋದು. ಇದೀಗ ಹಾಗಲಕಾಯಿದು ಇನ್ನೊಂದು ಐಟಮ್ ಮಾಡುವ. ನೋಡಿ, ಸಣ್ಣಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಹಾಗಲಕಾಯಿಯನ್ನು ಕಟ್ ಮಾಡಿಕೊಂಡು ತೊಳೆದು ಈಗ ಬಾಣಲೆಗೆ ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು 5-6 ಹಸಿಮೆಣಸನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ, ಒಂದು 7-8 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿಕೊಂಡು ಇದನ್ನೀಗ ಫ್ರೈ ಮಾಡುವ. ಇದೀಗ ಸ್ವಲ್ಪ ಹೊತ್ತು ಉರಿ ದೊಡ್ಡದಿರಲಿ, ಆಮೇಲೆ ಮೀಡಿಯಮ್ ಉರಿಯಲ್ಲಿ ಇದನ್ನು ಬಾಡಿಸಿಕೊಳ್ಬೇಕು. ನೋಡಿ,
ಇದಕ್ಕೆ ಬೆಲ್ಲ ಎಲ್ಲ ಎಂತ ಹಾಕಲಿಕ್ಕಿಲ್ಲ. ಸುಲಭದಲ್ಲಿ ಮಾಡುವ ಒಂದು ಸೈಡ್ ಡಿಶ್ ಇದು, ರುಚಿಯಾಗಿರ್ತದೆ. ಬೆಲ್ಲ, ಸಕ್ಕರೆ ಆಗಲಿ, ಹುಳಿ ಯಾವುದು ಹಾಕಲಿಕ್ಕಿಲ್ಲ. ಹಸಿಮೆಣಸು ಮತ್ತು ಹಾಗಲಕಾಯಿ, ಎಣ್ಣೆ, ಉಪ್ಪು, 4 ಇಂಗ್ರೀಡಿಯೆಂಟ್ಸ್ ಬೇಕಾದ್ದು. ನೋಡಿ, ಇದನ್ನೀಗ ಸ್ವಲ್ಪ ಹೊತ್ತು ದೊಡ್ಡ ಉರಿಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈಗ ಇದಿಷ್ಟು ಬೆಂದಾಗಾಯಿತು. ಇನ್ನು ಸ್ವಲ್ಪ ಹೊತ್ತು ಬೇಯಲಿ. 4-5 ನಿಮಿಷ ಆಯಿತು. ಈಗ ದೊಡ್ಡ ಉರಿಯಲ್ಲಿ ಇರೋದು ನೋಡಿ. ಈಗ ಇಷ್ಟು ಬೆಂದಿದೆ. ಇದು ಇನ್ನೂ ಕೂಡ ಸ್ವಲ್ಪ ಹೊತ್ತು ದೊಡ್ಡ ಉರಿಯಲ್ಲಿ ಹೀಗೆ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಹಾಗಲಕಾಯಿ ಇರೋದು ಅಂತಾದರೆ ಬೇಗ ಫ್ರೈ ಆಗ್ಬೋದು. ಇಷ್ಟಿರುವ ಕಾರಣ ಅಷ್ಟು ಹೊತ್ತು ಬೇಕಾಗ್ತದೆ. ನೀವು ಸ್ವಲ್ಪ ಹಾಗಲಕಾಯಿ ಇರೋದಾದರೆ 5 ನಿಮಿಷ ಎಲ್ಲ ದೊಡ್ಡ ಉರಿಯಲ್ಲಿ ಇಟ್ಟುಕೊಳ್ಬೇಡಿ, ತಳ ಹಿಡಿಯುವ ಸಾಧ್ಯತೆ ಇದೆ. ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇಷ್ಟು ಉಪ್ಪು ಹಾಕ್ಕೊಳ್ತೇನೆ. ಬೇಕಿದ್ರೆ ಮತ್ತೆ ಸೇರಿಸ್ಕೊಳ್ಳುವ. ಆಲ್ಮೋಸ್ಟ್ ನೀರಿನ ಅಂಶ ಡ್ರೈ ಆಗ್ತಾ ಬಂತು. ಇನ್ನೀಗ ಇದನ್ನು ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಇನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಇದೀಗ ಆಗಿಂದ ಜಾಸ್ತಿ ಬೆಂದಿದೆ. ಮಧ್ಯೆ ಮಧ್ಯೆ ಒಂದೊಂದು ಸಲ ಉರಿ ದೊಡ್ಡದು ಮಾಡಿಕೊಳ್ಬೋದು. ಆಗ ಸ್ಪೀಡಾಗಿ ಕೈ ಆಡಿಸ್ಬೇಕಷ್ಟೆ, ಇಲ್ಲಾಂದರೆ ತಲೆ ಹಿಡಿಬೋದು. ಇದೊಂದು ಸ್ವಲ್ಪ ಹೊತ್ತು ಇನ್ನು ಕೂಡ ಫ್ರೈ ಆದರೆ ಒಳ್ಳೆಯದು. ನೋಡಿ, ಇದು ಈಗ ಸಾಕು. ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ. ಇದನ್ನು ಆಫ್ ಮಾಡಿಕೊಡುವುದು. ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ವ್ಯತ್ಯಾಸ ಮಾಡಿಕೊಳ್ಬೋದು. ಈಗ ನಾನು ಉರಿ ಆಫ್ ಮಾಡಿಕೊಡ್ತೇನೆ. ಇದನ್ನೀಗ ಊಟಕ್ಕೆ ರೆಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.